Hello guys, welcome to Nandan channel. Okay, let's go. ಗೈಸ್ ನೆನ್ನೆನೆ ಹೇಳ್ದಂಗೆ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಇವತ್ತೆಲ್ಲ ಜಾತ್ರೆಗೆ ಎಲ್ಲ ತೇರೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ ಕಡೆ ಎಲ್ಲ ಬಂದು ನಿಂತಿದ್ದಾರೆ. ಮತ್ತೆ ಈ ಕಡೆ ನೋಡಿ ಇಲ್ಲೂ ಬರ್ತಾ ಇದೆ. ಬನ್ನಿ ಈಗ ಒಳಗಡೆ ಹೋಗಿ ದೇವ್ರನ್ನ ಎಲ್ಲ ತಗೊಂಡ್ ಹೋಗ್ತಾರೆ ಎಲ್ಲ ನೋಡೋಣ. ಲೆಟ್ಸ್ ಗೋ ಗೈಸ್. ಗೈಸ್ ನನ್ನ ಇಂಟರ್ನ ಇವ್ರಿಬ್ರು ಕೊಡ್ತಾರಂತೆ ಇವಾಗ. ಇಲ್ಲಿ ಮತ್ತೆ ಟೆಂಪ್ಟೇಷನ್ ಸ್ಟಾರ್ಟ್ ಆಯ್ತು. ಕೊಡ್ಬೇಕು ಜೋರಾಗಿ ಮಾತಾಡು. ಎದುರು ಪುಕ್ಲಿ ಹೇಳು. ನೀನ್ ಹೇಳು. Hello guys, welcome back to Nandan vlogs. ಅವನಿಗಿನ ನಾನೇ ಚೆನ್ನಾಗಿ ಹೇಳ್ತೀನಿ. ನಮ್ಮನ್ನ ನೋಡಿ ಇನ್ನ ಜಾಸ್ತಿ ಆಗ್ತಾರಂತೆ. ನಾವು ಕೊಡ್ತಾ ಇದೀವಿ ಗೈಸ್. ಜಾಸ್ತಿ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೀನ್ ಕಾಣಿಸ್ಕೊಂಡಿದ್ದೆ ಅಂದ್ಮೇಲೆ ಫಾಲೋ ಆಗಿಲ್ಲ ಎಲ್ಲ ಬರಲ್ಲ ನಂಗೆ. ಇಲ್ಲ ನಾವಿದೀವಿ ಅಂತ ಜಾಸ್ತಿ ನನ್ನ ಇಂಟ್ರೋ ಕೊಡು. ನಾನು ಸ್ಟಾರ್ಟ್ ಮಾಡ್ತೀನಲ್ಲ ವಿಡಿಯೋ. ಅಲ್ಲ ವಯಸ್ಸು ನಮಸ್ಕಾರ ಕಂಡ್ರೆ ಎಲ್ಲರಿಗೂ ಅಂತ ಹೇಳ್ತೀನಿ. ನಾವು ಬಂದ್ರೆ ಜಾಸ್ತಿ ಫಾಲೋವರ್ಸ್ ಆಗಿಲ್ಲ, ಅದೆಲ್ಲ ಹೇಳಿ. ನಮಸ್ಕಾರ ಕಂಡ್ರೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ. ಅಫ್ಕೋರ್ಸ್ ಚೆನ್ನಾಗಿರ್ಬೇಕು. ಹೇಳು ಕರೆಕ್ಟ್ ಇಟ್ಟು ಕ್ಯಾಮ್ರಾ. ಹೇಳು. ನಿಂಗ್ ಬಂದಿದ್ದಾರೆ ಎಲ್ಲ ಎದುರಿಗೆ ಜಾಸ್ತಿ ಗೈಸ್. ಭಯ ಇಲ್ಲ ಗೈಸ್. ಏನೋ ತಪ್ಪು ಮಾಡಿದ್ರೆ ಹುಡುಕ್ ಬಿಡ್ತಾನೆ ಅಂತ ಏನು ಹೇಳ್ತಿಲ್ಲ ಅಷ್ಟೇ ಗೈಸ್. ಹೊಡಿತೀನಿ ಅಂತ ಭಯ. ಮಾತಾಡ್ತಾಳೆ ಅಂತ ಅಂದ್ರು ಅವಳು ಹೀಗೆ ಮಾಡ್ತಿರೋ ಮಾತೇ ಬರ್ತಿಲ್ಲ. ಬಿಲ್ಡಪ್ ಬೇಕಂತ ಅವಳು ಸ್ವಲ್ಪ. ಎಲ್ಲೂ ಇಲ್ಲ ಗೈಸ್, ಅದೆಲ್ಲ ಸುಳ್ಳು ಹೇಳ್ತಾನೆ ಗೈಸ್. ನೀನ್ ಹೇಳಿ ಕರೆಕ್ಟ್ ಆಗಿ ಹೇಳಿ. ವೆಲ್ಕಮ್ ಫಸ್ಟ್ ಸ್ಯಾಮ್ ಸಮೀರ್ ಮಾಡ್ತಾ ಇಲ್ಲ. ಓವರ್ ಕಾನ್ಫಿಡೆನ್ಸ್ ಗೈಸ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಫ್ಕೋರ್ಸ್ ಚೆನ್ನಾಗಿರ್ಬೇಕು. ಯಾಕಂದ್ರೆ ನೀವು ನಂದನ್ ಬ್ಲಾಗ್ಸ್ ನ ನೋಡ್ಬೇಕು ಗೈಸ್. ಮುಂದೇನಂದ್ರೆ ನಾನು ಅಫ್ಕೋರ್ಸ್ ಅನ್ನೋ ಪದನೇ ಯೂಸ್ ಮಾಡಲ್ಲ. ಕರೆಕ್ಟ್ ಆಗಿ ಹೇಳಿದ್ರೆ 100 ರೂಪಾಯಿ ನಿಂಗೆ. ಕರೆಕ್ಟ್ ಆಗಿ ಹೇಳಿದ್ರೆ ತೆಗ್ದಿರೋ ಫೋಟೋಸ್ ಎಲ್ಲ ನಿಂಗೆ. ಅಲ್ಲೋ ಗೈಸ್ ನಮಸ್ಕಾರ ಕಂಡ್ರೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ರೆ ಗೈಸ್ ಚೆನ್ನಾಗಿದೆ ಅನ್ಕೊಂತಿ. ಚೆನ್ನಾಗಿರ್ಬೇಕು ಗೈಸ್. ಯಾಕಂದ್ರೆ ನಾನು ಬ್ಲಾಗ್ಸ್ ನೋಡ್ಬೇಕಲ್ಲ, ಅದಕ್ಕೆ ಎಲ್ಲರೂ ಮಸ್ತ್ ಆಗಿದೆ, ಖುಷಿಯಾಗಿರಿ. ಹಲೋ ಗೈಸ್ ನಮಸ್ಕಾರ ಕಂಡ್ರಿ. ಹಲೋ ಗೈಸ್ ನಮಸ್ಕಾರ ಕಂಡ್ರಿ ಎಲ್ರಿಗೂ. ಯಾಕೆ ಹೋಯ್ತು ನೀನು ಒಂದೇ ಟೇಕಲ್ಲಿ ಹೇಳು. ಹೇಳ್ಕೊಡು. ಹಲೋ ಗೈಸ್ ಮೈಕ್ ಆನ್ ಆಗೈತೆ ಫಸ್ಟ್ ನೋಡ್ರಿ. ಅದೆಲ್ಲ ಗೈಸ್ ಮೈಕ್ ಆನ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಹಲೋ ಗೈಸ್ ನಮಸ್ಕಾರ ಕಂಡ್ರಿ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ವಿ. ಚೆನ್ನಾಗಿರ್ಬೇಕು, ಯಾಕಂದ್ರೆ ನಂದೊಂದು ಬ್ಲಾಗ್ಸ್ ನೋಡ್ಬೇಕಲ್ಲ, ಅದಕ್ಕೆ ಬಂತು. ಆದ್ರೂ ಫೋಟೋ ಕಳ್ಸಲ್ಲ. ಕರೆಕ್ಟ್ ಆಗಿ ಬಂದಿಲ್ಲ, ಪರ್ಫೆಕ್ಟ್ ಆಗಿ ಬಂದಿಲ್ಲ. ಹಲೋ ಗೈಸ್ ನಮಸ್ಕಾರ. ಹಲೋ ಗೈಸ್ ನಮಸ್ಕಾರ ಕಂಡ್ರಿ ಎಲ್ರಿಗೂ. ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾಕಂದ್ರೆ ಗೈಸ್ ಇವ್ನು ಈ ತರ ಡ್ಯಾನ್ಸ್ ಯಾರು ಪರ್ಫೆಕ್ಟ್ ಆಗಿಲ್ಲ. ಪರ್ಫೆಕ್ಟ್ ಆಗಿ ಹೇಳೋರ್ಗು ಫೋಟೋಸ್ ಇಲ್ಲ. 90% ಹೇಳಿದೆ, 10% ಹೇಳ. ನೀನ್ ಹೇಳ್ತೀಯಾ ಲಾಸ್ಟ್ ಟ್ರೈ. ಹಲೋ ಗೈಸ್ ನಮಸ್ಕಾರ ಕಂಡ್ರಿ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ ಗೈಸ್? ಚೆನ್ನಾಗಿದೆ. ಹಲೋ ಗೈಸ್ ನಮಸ್ಕಾರ ಕಂಡ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ಯಾಕಂದ್ರೆ ನೀವು ಹಲೋ ಗೈಸ್ ನಮಸ್ಕಾರ ಕಂಡ್ರಿ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು. ಏನಂದ್ರೆ ಇಷ್ಟೊತ್ತು ಇವ್ರೆ ಒಂದ್ ಡೈಲಾಗ್ ಒಂದ್ ಕರೆಕ್ಟ್ ಆಗಿ ಹೇಳಿಲ್ಲ. ನನ್ಗೊಂದ್ ಒಳ್ಳೆ ಕಂಟೆಂಟ್ ಸಿಕ್ತು. 3 ನಿಮಿಷ ಕಂಟೆಂಟ್ ಸಿಕ್ಕಿದಷ್ಟೇ. ಗೈಸ್ ಇವನ್ಗೆ ಕಂಟೆಂಟ್ ಇದ್ರು ಏನು ಮಾಡಲ್ಲ ಗೈಸ್. ಸುಮ್ನೆ ನಮ್ ತಲೆ ತಿಂತಾನೆ ಗೈಸ್. ಒಂದ್ ನಿಮಿಷ ಕಂಟಿನ್ಯೂಸ್ ಆಗಿ ಹೇಳು. ಫೋಟೋ ನಿಮ್ಗೆ. ನಮಸ್ಕಾರ ಕಂಡ್ರಿ ಎಲ್ರು ಹೇಗಿದ್ರು? ಹಲೋ ಗೈಸ್ ನಮಸ್ಕಾರ ಕಂಡ್ರಿ ಎಲ್ಲರೂ. ಹಲೋ ಗೈಸ್ ನಮಸ್ಕಾರ ಕಂಡ್ರಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ಬೇಕು, ಯಾಕಂದ್ರೆ ನೀವು ನನ್ ವ್ಲಾಗ್ಸ್ ನೋಡ್ಬೇಕಲ್ಲ. ಲೆಸನ್ ಓದ್ದಂಗ್ ಗೊತ್ತಾಳೆ. ಸರಿ ಬಾಯ್. ಹುಷಾರಾಗಿಲ್ಲ. ನಮ್ ಕಡೆ ಬಿದ್ದು 3 ಮನೆಗೆ ಹೋಗ್ರಿ ಗಲೀಜ್ ಮಾಡ್ಕೊಂಡು. ಬಾಯ್. ದೊಡ್ಡಮ್ಮ ಚಿಕ್ಕಮ್ಮ ದೊಡ್ಡಪ್ಪ ಇವ್ರು ದೊಡ್ಡಮ್ಮ. ಇಂಟರ್ವ್ಯೂ ಕೊಡ್ತಾ ಇದೀನಿ. ಇಂಟರ್ವ್ಯೂ ತಗೋತಾ ಇದೀನಿ. ನಾನ್ ಕೇಳ್ತೀನಿ. ಏನ್ ಕೇಳಿ? ಇವನು ಮೈಕ್ ಆನ್ ಮಾಡೈತ. ಇವಾಗ ಆನ್ ಆಯ್ತಾನ? ಹೇಳ್ದಡಮ್ಮ. ಏನ್ ಹೇಳ್ಬೇಕು? ನಂದನ್ ಬ್ಲಾಗ್ಸ್ ನೋಡಿ ನಿಮ್ಗೆ ಹೆಂಗ್ ಅನ್ಸುತ್ತೆ? ತುಂಬಾ ಚೆನ್ನಾಗೈತಾ? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಚೆನ್ನಾಗಿ ಮಾತಾಡಲ್ಲ. ನೋವಿದೆ, ಆಕ್ರೋಶ ಇದೆ. ಇವ್ರನ್ನ ಕೇಳ, ನೀವು ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಹೇಳಿ. ನನಗೆ ಏನು ಮಾತಾಡಕ್ಕೆ ಬರಲ್ಲ. ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ?
ಇವ್ರ ಮಾತೇ ನಿಲ್ಸಲ್ಲ, ಅವ್ರ ಮಾತೇ ಆಡಲ್ಲ. ಇವ್ರುಗಳು ಮತ್ತೆ ಸೇರ್ಕೊಂಡು ಅವ್ರಿಗೆ ಮಾತಾಡೋದಿಲ್ಲ. ಚಿಕ್ಕಮ್ಮ ನಂದನ್ ಬ್ಲಾಗ್ಸ್ ನೋಡಿದೀನಿ, ಏನ್ ಅನ್ಸುತ್ತೆ? ಚೆನ್ನಾಗ್ ಮಾಡ್ತಾನೆ ಅನಿಸ್ತೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಚೆನ್ನಾಗ್ ಮಾಡ್ತಾನೆ. ಮಾತಾಡೋದೇ ಇಲ್ಲ ಚಿಕ್ಕಮ್ಮ, ಅವ್ನು ಹೆಂಗ್ ಮಾತಾಡ್ತಾನ ಕಂಟಿನ್ಯೂಸ್ 1.5 ನಿಮಿಷ ಮಾತಾಡು, 500 ರೂಪಾಯಿ ಪ್ರೈಸ್ ಮಾಡಿ. ಹೆಸರು ಬೆಳಗ್ಗೆ ಏನ್ ಮಾತಾಡ್ಬೇಕು ಅಂತ ಹೇಳಿಲ್ಲ ತಾನೇ. ಸರಿ. ಇವ್ರು ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಮೈಕ್ ಹಿಡಿಯಕ್ಕೆ, ಕ್ಯಾಮ್ರಾ ಹಿಡಿಯಕ್ಕೆ. ಮಾತಾಡೋಣ, 1 ನಿಮಿಷ ಕರೆಕ್ಟ್ ಆಗಿ ಮಾತಾಡೋಣ. ನಿಲ್ಲಿಸ್ಬಾರ್ದು, 1 ಸೆಕೆಂಡ್ ನಿಲ್ಲಿಸ್ಬಾರ್ದು, 1 ನಿಮಿಷ ಮಾತಾಡೋಣ. ಏನನ್ ಕೊಡ್ತಾನಂತೆ, 1 ನಿಮಿಷ ಮಾತಾಡು. ಏನ್ ಮಾತಾಡ್ತಪ್ಪ, ಸುಮ್ನೆ ಖತಮ್. ಈ ತರ ಆಗಿದ್ರೆ ನನ್ ಕಂಟೆಂಟ್ ಮಾಡೋದೇ ಬಿಟ್ಬಿಡ್ತಾರೆ. ಮಕ್ಕಳು ಅಂತ ನಾವು ತವ್ರ ಮನೆಗೆ ಬಂದಿದೀವಿ. ನಾವು ದೊಡ್ಡವರು, ಸೆಕೆಂಡ್ 6 ತಿಂಗಳಾಗಿದೆ. ನಮ್ಮೂರಲ್ಲಿ ಸಪ್ತಮನ್ ಜಾತ್ರೆ. ಯಾರೋ ನೀವ್ ಅನ್ಕೊಂತಾರೆ. ಮಾಡ್ತಾ ಇದೀವಿ, ಮಾಡೋದೇನು ನಾವ್ ಹಂಗೆ ಕೆರೆಸ್ ಬರೋದೆಲ್ಲ ಗೊತ್ತೈತಾ? ನಿಮ್ ಮಗ ನೋಡ್ತಾರೆ ಇವತ್ತು, ಅಜಿತ್ತು ನೋಡ್ಬಿಟ್ಟು ಫೋನ್ ಮಾಡ್ತಾರೆ, ಯಾಕಮ್ಮ ತಲೆ ಕೆರ್ಕೊಂತ ಇದ್ಯಾ? ಗೈಸ್ ಮಾತಾಡಕ್ ಎದ್ರುಕೊಂತವ್ರೆ ಗೈಸ್, ಯಾಕಂದ್ರೆ ಚೆನ್ನಾಗ್ ಮಾಡಲ್ಲ. ಏನನ್ ಹೇಳಿದ್ರೆ ಬೇಜಾರ್ ಮಾಡ್ಕೊಂತಾನೆ ಅಂತ ಹೇಳ್ತಾ ಇಲ್ಲ. ನಾನ್ ಚೆನ್ನಾಗ್ ಮಾಡದೇ ಇರೋದಕ್ಕೂ, ಅವ್ರು ಹೇಳ್ದೇ ಇರೋದಕ್ಕೂ, ಅವ್ರು ಎದ್ರುಕೊಳ್ಳೋದಕ್ಕೂ ಏನ್ ಸಂಬಂಧ? ಇಲ್ಲ, 4 ನಿಮಿಷ ಕಂಟಿನ್ಯೂಸ್ ಆಗಿ ಓಡುತ್ತಿದ್ದು. ಚಾಲೆಂಜು ಚೆನ್ನಾಗಿರಲ್ಲ, ತಿಂಡಿ ತಿನ್ನೋದು ಎಲ್ಲಿ ಓಡಾಗಣ ಒಳಗೆ ಹೆಸರು ಬೇಳೆ ಕಳ್ಕೊಳ್ಳೋದೆಲ್ಲ ಐತಲ್ಲ, ಅದನ್ನ ತಿನ್ಬಿಟ್ಟು ಮಾಡೋದು. ಹೆಂಗು ತಿಂಡಿ ಐತಲ್ಲ ಅಂಗಡಿಯಲ್ಲಿ, ಸಮೋಸ ಗಿಮೋಸ ತಂದ್ರೆ ಆಯ್ತು. ನೋಡ್ರಿ ಅವ್ರ ದೊಡ್ಡಮ್ಮಂಗೆ ಮಗನ್ ಮೇಲೆ ಅಮ್ಮಂಗೆ ಎಷ್ಟು ಪ್ರೀತಿ ನೋಡಿ ಗೈಸ್, ತಿನ್ನಿಸ್ತವ್ರೆ. ಎಂತದಿಲ್ಲ, ಜಾಸ್ತಿ ಆಗಿರೋದು ಕೊಡ್ತಾರೆ. ಇಲ್ಲ, ತಿನ್ನಿಸ್ತವ್ರೆ ನೋಡಿ ಗೈಸ್, ಎಷ್ಟು ಪ್ರೀತಿ. ನಮ್ಮೂರಲ್ಲಿ ಸಪ್ತಮನ್ ಜಾತ್ರೆ ಆಯ್ತು, ಎಲ್ಲಾರು ಬಂದಿದೀವಿ. ನಮ್ಮ ಅಕ್ಕ ತಂಗಿದಿರು, ನಮ್ಮ ಅಮ್ಮ ಅವ್ರ ಮನೆಗೆ. ತುಂಬಾ ಚೆನ್ನಾಗಾಯ್ತು. ಇವತ್ತೆಲ್ಲ ಸ್ವೀಟ್ ಅಡ್ಗೆ, ನಾಳೆಲ್ಲ ಚಿಕನ್ ಮಟನ್ ಎಲ್ಲ ಮಾಡ್ತೀವಿ. ಬನ್ರಿ, ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ರಿ. ಅಷ್ಟೇ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಅಕ್ಕಂಗ್ ಒಂದು ಅಕೌಂಟ್, ಯೂಟ್ಯೂಬ್ ಚಾನಲ್ ಅಕೌಂಟ್ ಓಪನ್ ಮಾಡ್ಕೊಡಿ ದಯವಿಟ್ಟು. ನನ್ಗಿನ್ನ ಫಸ್ಟ್ ಅವರೇ ಫೇಮಸ್ ಆಗೋಯ್ತಾರೆ ಗೈಸ್. ಚೌಟ್ರಿ ಓನರು ಗೈಸ್, ಇವರು ವಿದ್ರಾಶ್ವತ SP ಅಜಿತ್ ಕಲ್ಯಾಣ ಮಂಟಪ ಓನರ್. ಸಿಕ್ಕಿದೆ ಚಾನ್ಸ್ ಅಂತ ಅಂಗಡಿ ಪ್ರಮೋಷನ್, ಚೌಟ್ರಿ ಪ್ರಮೋಷನ್ ಮಾಡ್ಬಿಟ್ಟ. ಇವಾಗ ಚಾಲೆಂಜ್ ಏನಂದ್ರೆ ರಾಕ್ ಪೇಪರ್ ಸೀಸರ್ ಆಡ್ತಾ ಇದೀವಿ. ಅವೆಲ್ಲ ಇಲ್ಲ, ರಾಕ್ ಪೇಪರ್ ಸೀಸರ್ ಆಡ್ತಾ ಇದೀವಿ. ಲೆಟ್ಸ್ ಗೋ ಗೈಸ್, ರಾಕ್ ಪೇಪರ್ ಸೀಸರ್ ಆಡ್ತೀವಿ. ಯಾರ್ಯಾರು ಹೆಂಗ್ ಆಡ್ತೀವಿ ಎಲ್ಲ ನೋಡಿ. ನಾನು ಮಾಡ್ತೀನಿ. Three, two, one. 3, 2, 1.
3, 2, 1. ಗೈಸ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದೀವಿ. ಈ ಗೇಮ್ ಅಲ್ಲಿ ಯಾರು ಗೆದ್ದಿಲ್ಲ. ಯಾರು ವಿಡಿಯೋ ನೋಡಿ ನೀವೇ ಕಮೆಂಟ್ ಮಾಡಿ ಯಾರು ಜಾಸ್ತಿ ಗೆದ್ದಿದ್ದು ಅಂತ. ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬೈ ಬೈ ಗೈಸ್. ಗಾಯ ಮಾಡ್ಕೊಂಡ್ಬಿಟ್ಟವಳೆ ಅವಳು, ಬಿಟ್ಬಿಟ್ಟು ಗೇಮ್ ಆಡಕ್ ಹೋಗಿ ಗಾಯ ಮಾಡ್ಕೊಂಡ್ಬಿಟ್ಟವಳೆ. ಗಾಯ ದೊಡ್ಡ ಗಾಯ ಸಿದ್ದಪ್ಪ ಆಗ್ಬಿಟ್ಟೆ. ಒಂದ್ಸಲ ತಂತಿ ಬೆಲೆ ಗಾರಿ, ಒಂದ್ಸಲ 3 ಜನ ಸೇರಿ ತಂತಿ ಬೆಲೆ ಗಾರಿದ್ರು ಎಕ್ಸೆಲ್ ಅಲ್ಲಿ. ಜಾಲಿ ಗಿಡ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂತವ್ರು ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.